60-70 ಇಯರ್ಸಿಂದನೂ ಇದೆ. ಸೊ ನಮಗೂ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತದೆ. ಆ್ಯಕ್ಚುಲಿ ಯೂಟ್ಯೂಬೆಲ್ಲ ನಾನು ನೋಡಿದ್ದು, ನಾವು ಯಾವತ್ತೂ ಏನು ಬಂದಿಲ್ಲ ಇಲ್ಲಿಗೆ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಆ್ಯಕ್ಚುಲಿ ಕೂರ್ಗಿಗೆಲ್ಲ ಟ್ರಿಪ್ ಹೋದಾಗ ಇಲ್ಲಿ ಹೋಗಿ ಟೇಸ್ಟ್ ಮಾಡಬೇಕಂತ ಟೇಸ್ಟ್ ಮೆಸ್ಸಿಗೆ ಆಗಿರಲಿಲ್ಲ. ಸೊ ಇವತ್ತು ಚಾನ್ಸ್ ಸಿಕ್ಕಿದೆ. ಸೊ ಹೇಗಿದೆ ಫುಡ್ಡು ಅಂತ ನೋಡೋಣ. ಸೊ ಇದೇ ತೇಗು ಮೆಸ್ಸು. ಇಲ್ಲಿ ಆ್ಯಕ್ಚುಲಿ ಬಂದರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಗೊತ್ತಾಗಲ್ಲ. ಬೋರ್ಡ್ ದೊಡ್ಡದಾಗಿ ಹಾಕಿದ್ರೆ ಚಿಕ್ಕ ಸ್ಪೇಸಲ್ಲಿ ಇದೆ, ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ತೇಗು ಮೆಸ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಇದೇ ತೇಗು ಮೆಸ್ಸು. ಆ್ಯಕ್ಚುಲಿ ಆ್ಯಂಬಿಯನ್ಸ್ ಎಲ್ಲ ನಿಮಗೆ ಸಿಗಲ್ಲ, ಬಿಕಾಸ್ ಇದು ಮೆಸ್ ಅಲ್ವಾ. ಮತ್ತು ಇದು ತುಂಬ ವರ್ಷದ ಹಿಂದೆ ಮೆಸ್ ಇದು. ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟು ನಾನು ಕೂಡ ಹೋಗಿರೋದು. ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮತ್ತು ನೈಟ್ ಡಿನ್ನರ್ ಕೂಡ ಅವೈಲಬಲ್ ಇರುತ್ತೆ. ಸೊ ನಾವು ಬ್ರೇಕ್ಫಾಸ್ಟಿಗೆ ಅಂತ ಹೋಗಿದ್ದಲ್ಲ, ನಾವು ತೊಗೊಂಡಿದ್ದು ಇಡ್ಲಿ. ಆ್ಯಕ್ಚುಲಿ ಏನೇನು ಐಟಮ್ಸ್ ಇತ್ತು ಎಲ್ಲನೂ ಟ್ರೈ ಮಾಡಿದ್ವಿ. ಇಡ್ಲಿ, ನೀರು ದೋಸೆ ಇತ್ತು, ಮತ್ತು ಪೆಪ್ಪರ್ ಚಿಕನ್ ಕರಿ ಇತ್ತು, ಮಟನಲ್ಲಿ ಮಟನ್ ಕೈಮಾ ಇತ್ತು, ಮತ್ತು ಮಟನ್ ಚಾಪ್ಸ್ ಇತ್ತು, ಜೊತೆಗೆ ಗೀ ರೈಸ್ ಇತ್ತು. ಸೊ ಎಲ್ಲ ಫುಡ್ ಐಟಮ್ಸು ತೊಗೊಂಡಿದ್ವಿ. ಎಲ್ಲನೂ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಕೈಮಾ ಉಂಡೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಸ್ಮೆಲ್ಲೇ ಇರಲಿಲ್ಲ, ಮಟನ್ ಸ್ಮೆಲ್ ಇರಲಿಲ್ಲ, ತುಂಬ ಚೆನ್ನಾಗಿ ಬೆಂದಿತ್ತು, ಸಕ್ಕತ್ತಾಗಿತ್ತು. ಮನೆ ಹತ್ರ ಇದೆ. ಇನ್ನ ಇದು ಬಂದಿಲ್ಲಲ್ಲ ಚಿಕನ್ ಪೆಪ್ಪರ್ ಡ್ರೈ. ನಾವು ತಿಂದ್ವಿ ಕೈಮಾ. ನಾನು ಕೃಪಾ ತಿಂದ್ವಿ ಕೈಮಾ ಆಲ್ರೆಡಿ. ಫುಡ್ ಬಗ್ಗೆ ಹೇಳಬೇಕಂದ್ರೆ ಫುಡ್ ಹೆವಿ ಅಂತಲೇ ಅನಿಸಿಲ್ಲ. ನಾವು ಎಷ್ಟೊಂದೆಲ್ಲ ಐಟಮ್ಸ್ ತಿಂದ್ವಿ, ಬಟ್ ಎಲ್ಲ ಲೈಟ್ ಫೀಲ್ ಆಯಿತು, ಮನೆ ಫುಡ್ ಥರ ಆಯಿತು. ಸೊ ನಾನಿಲ್ಲಿ ಮೆನು ಕಾರ್ಡ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೀವು ಯಾರಾದರೂ ಮೈಸೂರಿಗೆ ಹೋದರೆ ತೇಗು ಮೆಸ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಹೇಗಿತ್ತು? ಚೆನ್ನಾಗಿತ್ತು. ಮನೆ ಹತ್ರ ಇತ್ತು ಫುಡ್ಡು. ಫುಲ್ಲು ಏನಂತಾರೆ ಲೈಟಾಗಿದೆ. ನನ್ನ ಪ್ರಕಾರ 1 ಅವರ್ ಡೈಜೆಸ್ಟ್ ಆಗಿಬಿಡುತ್ತೆ. ಏನು ತಿಂದಿವಿ ಅಷ್ಟೊಂದು ತಿಂದಿದೆ. ಮನೆ ಹತ್ರ ಫುಡ್ ಚೆನ್ನಾಗಿತ್ತು. ಗುಡ್. ಬ್ರೇಕ್ಫಾಸ್ಟಿಗೆ ಬಿಡ್ದಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲ, ಆದ್ರೂ ಬಿಡ್ದಿಗೆ ಹೋಗೋದು ಬೇಡ, ತೇಗು ಮೆಸ್ಗೆ ಹೋಗಿ ತಿನ್ನಬೇಕು ಅಂತ ಬಂದೆ. ನಮ್ಗೆ ಅವತ್ತಿಂದ ಆಸೆ ಇತ್ತು ತೇಗು ಮೆಸ್ಸಲ್ಲಿ ನಾನು ಟೇಸ್ಟ್ ಮಾಡಬೇಕಂತ. ಸೊ ಸಕ್ಕತ್ತಾಗಿದೆ. ಫುಡ್ ಮಾತ್ರ ಸೂಪರ್ ಆಗಿದೆ. ಚೆನ್ನಾಗಿತ್ತು. ನಾನು ಹೆಂಡತಿ ಮನೆ ಅಂತ ಮಾಡಿದ್ರೆ ಚೆನ್ನಾಗಿತ್ತು. ಯಾರಿಗೂ ನಾನು ಇನ್ನೂ ಹೇಳಿಲ್ಲ ಅಲ್ವಾ ಏನಕ್ಕೆ ನಾವು ಮೈಸೂರಿಗೆ ಹೋಗಿದ್ವಿ ಅಂತ ಹೇಳಿ. ಆ್ಯಕ್ಚುಲಿ ನಾವು ವಯನಾಡ್ ಟ್ರಿಪ್ ಹೋಗ್ತಾ ಇದ್ದಿದ್ದು. ಸೊ ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾ ಹಂಗೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ವಿ. ಸೊ ಅಲ್ಲಿ ಏನಾದ್ರೂ ತಿನ್ನೋದಕ್ಕೆ ಮತ್ತು ಕುಡಿಯೋದಕ್ಕೆ ತೊಗೊಳ್ಳೋಣ ಅಂತ ಹೇಳಿ ಸೊ ಮಿಡಲಲ್ಲಿ ಹೋಗ್ತಾ ಕಾರ್ಡ್ ಸಿಗುತ್ತೆ ಅಲ್ವಾ. ಆ್ಯಕ್ಚುಲಿ ಕರ್ನಾಟಕ ಮತ್ತು ಕೇರಳ ಬಾರ್ಡರಲ್ಲಿ ಕಾರ್ಡ್ ಇರೋದಲ್ಲ. ಸೊ ಅಲ್ಲಿ ಮಧ್ಯೆ ಎಲ್ಲೂ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಐಟಮ್ಸ್ ತೊಗೊಳ್ಳೋಣ ಅಂತ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಕೊಂಡ್ವಿ. ನಂದೇ ಅದು ಸ್ಟ್ರಾಬೆರಿ. ಇದು ನಾನ್ ಆಲ್ಕೋಹಾಲಿಕ್ ಬಿಯರ್. ಅಮ್ಮ ಅಪ್ಪ ನಾನು ಆಲ್ಕೋಹಾಲಿಕ್ ನೋಡಿ ತೋರಿಸ್ಬಿಡೋಣ. ನಾನ್ ಆಲ್ಕೋಹಾಲಿಕ್. ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಆಂಟಿ ನೋಡ್ಬಿಟ್ಟಿದ್ದಾರೆ, ರಘು ರಮ್ಮ ನೋಡ್ಬಿಟ್ಟು ಕ್ಲಾಸ್ ತಗೊಂಡ್ರಂತೆ. ಅದಕ್ಕೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ ನಾನ್ ಆಲ್ಕೋಹಾಲಿಕ್ ಅಂತ. ರಘು ಕೃಪಾ ಬರ್ತಾ ಒಂದಷ್ಟು ಸ್ನ್ಯಾಕ್ಸ್ ಐಟಮ್ಸ್ ತೊಗೊಂಬಂದಿದ್ರು. ಸೊ ಅವ್ರ ಮನೆ ಇರೋದು ರಾಜಾಜಿನಗರಲ್ಲಿ. ಅವ್ರ ಮನೆ ಹತ್ರ ವಾರಿಯರ್ ಬೇಕ್ರಿ ಅಂತ ಇದೆ. ಅದು ಹಳೇ ಬೇಕ್ರಿ, ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ಕೆಟ್ಸ್ ತೊಗೊಂಬಂದಿದ್ರು, ಮತ್ತು ಪ್ಲೇನ್ ಕೇಕ್ ತೊಗೊಂಬಂದಿದ್ರು. ಪ್ಲೇನ್ ಕೇಕ್ ನಾನು ಆಲ್ರೆಡಿ ತಿಂದಾಗಿತ್ತು, ಸಕ್ಕತ್ತಾಗಿದೆ. ಮತ್ತು ನಾನು ರಾಜಾಜಿನಗರ್ಗೆ ಹೋದಾಗ ವಿವಿಗೆ ಹೇಳಿದ್ದೀನಿ ವಾರಿಯರ್ ಬೇಕ್ರಿಗೆ ಹೋಗ್ಬಿಟ್ಟು ಪ್ಲೇನ್ ಕೇಕ್ ತೊಗೊಂಬಂದಿದ್ದೆ. ಇದು ಯಾವ ಫಾರೆಸ್ಟ್ ಇವಾಗ ನಾವು ಎಂಟರ್ ಆಗ್ತಾ ಇರೋದು? ಯಾವುದು? ಮುತ್ತಂಗ. ಕೇಳಿದ್ರು ಚೆಕ್ ಮಾಡಿ ಸರ್ ನಾನ್ ಆಲ್ಕೋಹಾಲಿಕ್ ಸರ್ ಅಂತ ವಿಡಿಯೋ ಮಾಡ್ಕೊಳ್ಳಿ. ಕೊಚ್ಚಿಟ್. ವಯನಾಡ್ಗೆ ಹೋಗ್ತಾ ಸಿಗೋ ಫಾರೆಸ್ಟ್ ನೇಮು ಮುತ್ತಂಗ ಫಾರೆಸ್ಟ್ ಅಂತ. ಸಕ್ಕತ್ತಾಗಿತ್ತು ಗೊತ್ತಾ. ಕಾಡೊಳಗಡೆ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ನಾನಂತೂ ಸಕ್ಕದ ಎಂಜಾಯ್ ಮಾಡ್ತಾ ಇದ್ದೆ. ಮತ್ತು ನಿಮ್ಗೊಂದು ವಿಷಯ ಗೊತ್ತಾ, ನಾವಲ್ಲಿ ಮೊಲ ಅಲ್ಲ ಜಿಂಕೆ ಮತ್ತು ಆನೆ ನೋಡಿದ್ವಿ. ಸೊ ಹುಲಿ ನೋಡ್ಬೇಕನ್ನೋ ಆಸೆ ಆಯಿತು, ಹುಲಿ ಸಿಕ್ಕಿಲ್ಲ ನಮಗೆ. ಆನೆ ಮತ್ತು ಜಿಂಕೆ ನೋಡಿ ತುಂಬ ಖುಷಿ ಆಯಿತು, ಸಕ್ಕತ್ತಾಗಿತ್ತು. ಕಾಡೇ ಸೂಪರಾಗಿತ್ತು. ಒಳ್ಳೆ ಪೀಸ್ಫುಲ್ ಎನ್ವಿರಾನ್ಮೆಂಟು, ಒಳ್ಳೆ ತಂಪಾದ ಗಾಳಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ. ನೀವು ನೋಡ್ಕೊಳ್ಳಿ, ನೀವು ಬಾಯ್ಸ್ ಅದು ನೋಡ್ಕೊಳ್ಳಿ. ಅಮ್ಮದು ನಾವು ಮನೆ ಜೊತೆ ಆಟ ಆಡ್ತಿರ್ತೀವಿ. ಚೆನ್ನಾಗಿ ನೋಡ್ತಾ ಇದ್ದೆ ನಮ್ಮನ್ನ.
ನಮ್ಮ ಅಣ್ಣ ಆನೆ ಹೊರ ಕೈತ ಅದು ಎಷ್ಟು ಚೆನ್ನಾಗಿ ಆಡ್ತೈತಿ ಹಿಂದಗಡೆ ಇರೋದು. ಎಷ್ಟು ಚೆನ್ನಾಗಿ ಬಂದು ನಿಂತ್ಕೋತವ. ನೋಡಿದ್ರಲ್ಲ ಮುತ್ತಂಗರ ಫಾರೆಸ್ಟ್ ಹೇಗಿದೆ ಅಂತ. ಸೊ ನಾವು ಇವಾಗ ವಯನಾಡ್ಗೆ ರೀಚ್ ಆಗ್ತಾ ಇದ್ದೀವಿ. ಯಶಸ್ವಿನಿ ಬುಕ್ ದಿಂದ ನೇಮ್ ಆಫ್ ವೈತ್ರಿ ವಿಲೇಜ್. ಯಶಸ್ವಿನಿ ಬಿವಿ. ವಯನಾಡಲ್ಲಿ ನಾವು ಹೋಗಿದ್ದು ವೈತ್ರಿ ವಿಲೇಜ್ ರೆಸಾರ್ಟ್ಗೆ. ಆ್ಯಕ್ಚುಲಿ ವೈತ್ರಿ ವಿಲೇಜ್ ರೆಸಾರ್ಟು ಮತ್ತು ಕ್ಲಬ್ ಮಹೇಂದ್ರ ಎರಡೂ ಒಂದೇ. ಸೊ ಏನಂದರೆ ವೈತ್ರಿ ವಿಲೇಜ್ ರೆಸಾರ್ಟಲ್ಲಿ ಒಂದಷ್ಟು ರೂಮ್ಸು ಕ್ಲಬ್ ಮಹೇಂದ್ರಗೆ ಅಂತ ಹೇಳಿ ಅಲಾಟ್ ಆಗಿದೆ. ಸೊ ಲೈಕ್ ಕ್ಲಬ್ ಮಹೇಂದ್ರ ವೈತ್ರಿ ವಿಲೇಜ್ ರೆಸಾರ್ಟ್ ಅಂದರೆ ಎರಡು ಸೇಮ್ ಪ್ಲೇಸೇನೆ. ಸೊ ಇವಾಗ ನಾವು ಚೆಕ್ ಇನ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ ಏರಿಯಾ. ರಿಸೆಪ್ಷನ್ ಏರಿಯಾ ಅಂತೂ ತುಂಬ ದೊಡ್ಡದಾಗಿತ್ತು ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ಹೋಗಿದ ತಕ್ಷಣ ವಾವ್ ಚೆನ್ನಾಗಿದೆ ಅಲ್ಲ ಅಂತ ಅನ್ನಿಸ್ತು. ಬಟ್ ನನಗೊಂದು ಕಡೆ ಡಿಸಪಾಯಿಂಟ್ ಆಯಿತು ನನಗೆ, ಪ್ಲಸ್ ಎಲ್ರಿಗೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ಏನಕ್ಕೆ ಡಿಸಪಾಯಿಂಟ್ ಆಯಿತು ಅಂತ ಸೊ ಮುಂದೆ ನೋಡ್ತೀರಾ. ರಿಸೆಪ್ಷನ್ ಏರಿಯಾದಲ್ಲಿ ಒಂದು ವುಡನ್ ಪೀಸ್ ಇಟ್ಟಿದ್ರು, ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದೇ ವುಡನ್ ಪೀಸ್ ನಾನು ಹೇಳಿದ್ದು. ಸೊ ಇದು ಆ್ಯಕ್ಚುಲಿ ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ ಒಂದಷ್ಟು ಬರ್ಡ್ಸು ಮತ್ತು ಆ್ಯನಿಮಲ್ಸ್ ಇರೋ ಥರ ಮಾಡಿರೋ ಪೀಸು. ಲೈಕ್ 360 ಆ್ಯಂಗಲಲ್ಲೂ ನೀವು ನೋಡಿದ್ರೆ ಒಂದು ಬರ್ಡು ಒಂದು ಆ್ಯನಿಮಲ್ಲು ಆ ಥರ ನಿಮಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಸೊ ಹೋಗಿದ ತಕ್ಷಣ ಚೆಕ್-ಇನ್ ಪ್ರೋಸೆಸ್ ಇನ್ನೂ ಆಗಿರಲಿಲ್ಲ. ಸೊ ವೆಲ್ಕಮ್ ಡ್ರಿಂಕ್ ತೊಗೊಂಬಂದು ಕೊಟ್ಟರು. ಸೊ ಇದು ಆ್ಯಕ್ಚುಲಿ ಲೆಮನ್ ಟೀ ತುಂಬ ಚೆನ್ನಾಗಿತ್ತು. ಸುಸ್ತಾಗಿ ಆ್ಯಕ್ಚುಲಿ ವಯನಾಡ್ಗೆ ಎಂಟರ್ ಆದ ತಕ್ಷಣ ಸ್ವಲ್ಪ ಕೋಲ್ಡ್ ಇತ್ತು, ಚಳಿ ಆಗ್ತಾಯಿತ್ತು. ಕರೆಕ್ಟಾಗಿ ಬಿಸಿ ಆ ಲೆಮನ್ ಟೀ ಕೊಟ್ಟು ಚೆನ್ನಾಗಿತ್ತು. ಸೊ ಇವಾಗ ಚೆಕ್-ಇನ್ ಪ್ರೋಸೆಸ್ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮ್ ಟೂರ್ ಮಾಡೋಣ. ಸೊ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇದೆ. ಒಳಗಡೆ ಬರ್ತಾ ಇಲ್ಲಿ ನೀವು ನೋಡ್ಬೋದು ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಬೆಡ್ ಓಕೆ ಆಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ದೊಡ್ಡ ಮಿರರ್ ಸಿಗತ್ತೆ. ಮತ್ತೆ ಇದು ವಾರ್ಡ್ರೋಬ್. ಸೊ ನಿಮ್ಮ ಲಗೇಜ್ ಏನಾದ್ರೂ ಇಟ್ಕೋಬೇಕಂತಂದ್ರೆ ದಿಸ್ ಇಸ್ ವಾರ್ಡ್ರೋಬ್. ದೆನ್ ಸೊ ಒಂದು ಟೇಬಲ್ ಕೊಟ್ಟಿದ್ದಾರೆ, ಚೇರ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲೂ ಕೂಡ ಟೇಬಲ್ ಇದೆ. ಇಲ್ಲಿ ಎಲ್ಲ ಕಾಫಿ ಮೇಕರ್ಸ್ ಮತ್ತೆ ಹಾಟ್ ವಾಟರ್ ಮಾಡೋದಕ್ಕೆ ಕೆಟಲ್ ಎಲ್ಲ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸೊ ಟಿವಿ ಇದೆ. ಸೊ ಟಿವಿನೂ ದೊಡ್ಡ ಟಿವಿ ಇಟ್ಟಿದ್ದಾರೆ. ಸೊ ಓವರ್ ಆಲ್ ರೂಮ್ ಇಸ್ ಆವ್ರೇಜ್. ನಾವು 5 ಸ್ಟಾರ್ ರೆಸಾರ್ಟ್ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ವಿ. ಬಟ್ ರೂಮ್ ನೋಡ್ತಾ ಇದ್ರೆ 5 ಸ್ಟಾರ್ ಸ್ಟ್ಯಾಂಡರ್ಡ್ಸ್ ಇಲ್ಲ, ಯಾಕೆಂದ್ರೆ ಫರ್ನಿಚರ್ಸ್ ಎಲ್ಲ ಹಳೇದಾಗಿದೆ. ರೂಮ್ಸ್ ಆವ್ರೇಜ್ ಆಗಿದೆ, ಓಕೆ ಆಗಿದೆ. ಸೊ ವಿ ಆರ್ ನಾಟ್ ಹ್ಯಾಪಿ ವಿತ್ ದಿ ರೂಮ್ಸ್. ಬಟ್ ಲೈಕ್ ನಾನು ಸಜೆಸ್ಟ್ ಮಾಡೋದಾದ್ರೆ ನಿಮಗೆ ವೈತ್ರಿ ವಿಲೇಜ್ ರೆಸಾರ್ಟ್ ಅಂತ ಏನಾದರೂ ಬುಕ್ ಮಾಡ್ಕೋಬೇಕಾದ್ರೆ 5 ಸ್ಟಾರ್ ಹೋಟೆಲ್ ಅಂತ ಬುಕ್ ಮಾಡ್ಕೊಂಡ್ರೆ ನಿಮಗೆ ಡಿಸಪಾಯಿಂಟೇ ಆಗೋದು. ಬಿಕಾಸ್ ಇಟ್ಸ್ ನಾಟ್ ರೂಮ್ಸ್ನ ನೀವು ನೋಡಿದ್ರೆ 5 ಸ್ಟಾರ್ ಸ್ಟ್ಯಾಂಡರ್ಡ್ಸ್ ಇಲ್ಲ. ಸೊ ಬುಕ್ ನಾರ್ಮಲ್ ರೆಸಾರ್ಟ್ ಆದರೆ ಫೈನು, ಬಟ್ 5 ಸ್ಟಾರ್ ರೆಸಾರ್ಟ್ ಆದರೆ ಈ ಹೋಟೆಲ್ ನಾಟ್ ಓಕೆ. ಸೊ ರೂಮ್ಸ್ ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ರೂಮ್ಸ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾವುದು ಬೇರೆ ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಸೊ ಬಂದಿರೋದಾಗಿದೆ, ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಇದ್ವಿ. ಬಟ್ ಎಕ್ಸೆಪ್ಟ್ ರೂಮು ಬೇರೆ ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇನ್ಫಿನಿಟಿ ಪೂಲ್ ಆಗಿರಲಿ, ಆರ್ಟಿಫಿಷಿಯಲ್ ವಾಟರ್ಫಾಲ್ ಆಗಿರಲಿ, ಇಲ್ಲೇನು ನೋಡ್ತಾ ಇದ್ದೀರಾ ಇದು ಆರ್ಟಿಫಿಷಿಯಲ್ ವಾಟರ್ಫಾಲು ತುಂಬ ಚೆನ್ನಾಗಿತ್ತು. ನಾವು ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು. ಮತ್ತು ಸಖತ್ ಕೋಲ್ಡ್ ಇತ್ತಾ. ಸೊ ಅಲ್ಲಿ ಬರ್ತಾ ಇದ್ದಿದ್ದು ನೀರು ತುಂಬ ಕೋಲ್ಡ್ ಇತ್ತು, ಹೋಗಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಆರ್ಟಿಫಿಷಿಯಲ್ ವಾಟರ್ಫಾಲ್ ಆಗಿರೋದ್ರಿಂದ ಅವರು ಟೈಮಿಂಗ್ಸ್ ಇಟ್ಟಿದ್ದಾರೆ. ಸೊ ಈವ್ನಿಂಗು 4 to 5 ಆರ್ಟಿಫಿಷಿಯಲ್ ವಾಟರ್ಫಾಲ್ ಟೈಮಿಂಗ್ಸು. ಸೊ ಅಲ್ಲಿಂದ ನಾವು ನೆಕ್ಸ್ಟು ಇನ್ಫಿನಿಟಿ ಪೂಲ್ ಹತ್ರ ಹೋದ್ವಿ. ಸೊ ಇನ್ಫಿನಿಟಿ ಪೂಲ್ ಅಂದರೆ ಎಲ್ರಿಗೂ ಇಷ್ಟ ಅಲ್ಲ. ಸೊ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪೂಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಆ್ಯಕ್ಚುಲಿ ಫುಡ್ಡು ರೂಮ್ಗೆ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಡಿನ್ನರ್ ಆದಮೇಲೆ ಗೇಮ್ಸ್ ಆಡ್ತಾ ಇದ್ವಿ.
ಕೃಪಾ ಆಡ್ತಿದೆ. ಸೀಕ್ವೆನ್ಸ್ ತರನೇ ಅನ್ಸುತ್ತೆ. ಫಸ್ಟ್ ಗೇಮ್ ಅವ್ರು ವಿನ್ ಆಗಿದ್ದಾರೆ. ಸೀಕ್ವೆನ್ಸ್ ತರಾನೇ ಅನ್ನಿಸ್ತಾ ಇದೆ ಅಂತೆ ನಮ್ಗೆಲ್ಲ ಸೂಪರ್ 5 ಅನ್ನಿಸ್ತಾ ಇದೆ. ನಮ್ಗೆ ಆಲ್ಟರ್ನೇಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿರೋದು ಇಲ್ಲಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರೋವಂಥ ರೆಸ್ಟೋರೆಂಟು. ಸೊ ದೊಡ್ಡದಾಗಿತ್ತು ರೆಸ್ಟೋರೆಂಟು. ಸೊ ಮತ್ತು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಇತ್ತು ಅಂತ ನೋಡೋಣ ಬನ್ನಿ. ಇಡ್ಲಿ ಇತ್ತು, ವಡೆ ಇತ್ತು, ಮತ್ತು ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರು ಇತ್ತು. ಸೊ ನೆಕ್ಸ್ಟು ಇಲ್ಲಿ ಇನ್ನೊಂದು ಥರ ಸಾಂಬಾರು, ಇದು ಮೂಲಂಗಿ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು. ಮತ್ತು ಇವ್ರ ಕಡೆ ಪುಟ್ಟು ಅಂತ ಮಾಡ್ತಾರೆ, ತೆಂಗಿನಕಾಯ್ದು ಅದಿತ್ತು, ಮತ್ತು ಕಡಲೆಕಾಳು ಕರಿ ಇತ್ತು. ಸೊ ಇದು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಇದು ಏನಂತ, ನಾನು ಟೇಸ್ಟ್ ಮಾಡಲಿಲ್ಲ. ನೆಕ್ಸ್ಟ್ ಉಪ್ಪಿಟ್ಟಿತ್ತು ಮತ್ತು ಸ್ಟೀಮ್ಡ್ ಬನಾನಾ ಇತ್ತು. ಸ್ಟೀಮ್ಡ್ ಬನಾನಾ ಅಂತೂ ನಾನು ತಿಂದಿಲ್ಲ, ನನಗೆ ಇಷ್ಟ ಆಗಿಲ್ಲ. ನೆಕ್ಸ್ಟು ಫ್ರೂಟ್ಸ್ ಇಟ್ಟಿದ್ರು. ಸೊ ಮತ್ತು ಕಾಫಿ, ಟೀ, ಮತ್ತು ಇಲ್ಲಿ ಏನು ನೋಡ್ತಾ ಇದ್ದೀರ ಇದೆಲ್ಲ ಇಂಗ್ಲೀಷ್ ಬ್ರೇಕ್ಫಾಸ್ಟು. ಸೊ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ರು. ಮತ್ತು ಆ್ಯಕ್ಚುಲಿ ನಾನ್ ವೆಜ್ಜಲ್ಲಿ ಮೊಟ್ಟೆ ಇಟ್ಟಿದ್ರು, ಬಾಯ್ಲ್ಡ್ ಎಗ್, ಮತ್ತು ಫ್ರೆಂಚ್ ಟೋಸ್ಟ್ ಅಂತ ಇಟ್ಟಿದ್ರು. ಸೊ ನೆಕ್ಸ್ಟ್ ಒಂದು ಎಗ್ ಕರಿ ಇಟ್ಟಿದ್ರು, ಮತ್ತು ಚಿಕನ್ ಸಾಸೇಜ್ ಇಟ್ಟಿದ್ರು. ಸೊ ಆ್ಯಕ್ಚುಲಿ ಇಲ್ಲಿ ಲೈವ್ ಕೌಂಟರು ಇದೆ, ಆಮ್ಲೆಟು ಮತ್ತು ದೋಸಾಸ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಬಿಸಿ ಬಿಸಿ ದೋಸೆ ಮತ್ತು ಲೈಕ್ ಆಮ್ಲೆಟ್ ಮಾಡಿಸ್ಕೋಬೋದು. ಸೊ ಇನ್ನು ಫುಡ್ ಬಗ್ಗೆ ಹೇಳಬೇಕಂದ್ರೆ ಫುಡ್ ಆ್ಯಾವ್ರೇಜ್ ಆಗಿತ್ತು. ಬ್ರೇಕ್ಫಾಸ್ಟು ಓಕೆ ಆ್ಯಾವ್ರೇಜ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಏನೇನೆಲ್ಲ ಇದೆ ರೆಸಾರ್ಟಲ್ಲಿ ಅಂತ ನೋಡೋಣ ಅಂತ ಹೋದ್ವಿ. ಸೊ ನಾವು ಹೋಗಿದ್ದು 2 ಡೇಸ್ಗೆ ಅಲ್ಲ. ಸೊ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ನಾನು ತೋರಿಸಿಲ್ಲ, ಬಿಕಾಸ್ ಸೇಮ್ ಮೆನುನೇ ಇತ್ತು, ಸ್ವಲ್ಪ ಕರೀಸಲ್ಲಿ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೆ ನಾನು ಸೆಕೆಂಡ್ ಟೈಮು ಸೇಮ್ ರಿಪೀಟೆಡ್ ಆಗುತ್ತೆ ವಿಡಿಯೋ ಅಂತ ಹೇಳಿ ನಾನು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ತೋರಿಸಿಲ್ಲ. ಸೊ ಹಾಗೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಇವತ್ತೆಲ್ಲ ಏನು ಮಾಡೋಣ ಅಂತ. ಆಲ್ರೆಡಿ ಅವ್ರು ವ್ಯೂ ಪಾಯಿಂಟ್ಸ್ ಇದೆಲ್ಲ ಮಾಡಿದ್ದಾರೆ ಸಾಕೊಂಡಿದ್ದೀವಿ. ಎಷ್ಟು ಡೆನ್ಸರ್ ಇತ್ತು ನೋಡ್ಬೇಕಲ್ಲಿ. ಈ ರೆಸಾರ್ಟಲ್ಲಿ ಇನ್ಫಿನಿಟಿ ಪೂಲ್ ಅಲ್ಲದೆ ನಾರ್ಮಲ್ ಪೂಲ್ ಕೂಡ ಅವೈಲಬಲ್ ಇದೆ. ಸೊ ನಾವು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಏನೇನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಲ್ಲ, ಹಾಗೆ ಆ್ಯಕ್ಟಿವಿಟೀಸು ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ಫಿಶ್ ಸ್ಪಾ ಮಾಡಿಸ್ಕೋತಾ ಇದ್ದೀವಿ. ವಿಡಿಯೋ ರೆಡಿ. ನನಗೆ ಬಟ್ ಏನೋ ಅಂದ್ರೆ 20 ಮಿನಿಟ್ಸ್ ಸ್ಟಾರ್ಟಿಂಗ್ ಅಲ್ಲ ಅಷ್ಟೇ, ಆಮೇಲೆ ಫೈನ್ ಅನ್ಸುತ್ತೆ. ಇನ್ನೊಂಚೂರು ಕಾಲ್ನಡೆ ಮುಂದೆ ಸೊ ಕಿಡ್ಸ್ ಪ್ಲೇ ಏರಿಯಾನೂ ಇದೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಕಿಡ್ಸ್ ಪ್ಲೇ ಏರಿಯಾ. ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಹೋದೆ, ವ್ಲಾಗ್ ಮಾಡೋದಕ್ಕೆ ಅಂತ, ವ್ಲಾಗಲ್ಲಿ ತೋರಿಸೋಣ ಅಂತ. ಸೊ ಆ್ಯಕ್ಚುಲಿ ಅಲ್ಲಿ ಹೋದ ತಕ್ಷಣ ನಮಗೂ ಟೆಂಪ್ಟ್ ಆಗಿಬಿಟ್ಟು ಸ್ವಿಂಗ್ ಮಾಡ್ತಾಯಿದ್ವಿ. ಪ್ಲೇ ಏರಿಯಾ ನೋಡ್ಕೊಂಡ್ಮೇಲೆ ಮತ್ತೆ ಬೇರೆ ಗೇಮ್ಸ್ ಆಡೋಣ ಅಂತ ಹೋದ್ವಿ. ಆರ್ಚರಿ ಮತ್ತು ಗನ್ ಶೂಟರ್ ಎಲ್ಲ ಇದೆ. ಸೊ ಔಟ್ಡೋರ್ ಗೇಮ್ಸ್ನ ಮುಗಿಸ್ಕೊಂಡು ನಾವು ಇಂಡೋರ್ ಗೇಮ್ಸ್ ಆಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಔಟ್ಡೋರ್ ಗೇಮ್ಸಲ್ಲಿ ತುಂಬ ಇದೆ, ನಾವೆಲ್ಲ ಗೇಮ್ಸು ಆಡೋಕ್ಕೆ ಹೋಗಿಲ್ಲ. ಜಿಪ್ ಲೈನು ಮತ್ತು ಬೇರೆ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಎಲ್ಲ ಕಡೆ ಹೋದಾಗ ರೆಸಾರ್ಟಲ್ಲಿ ಇನ್ನೇನು ಗೇಮ್ಸ್ ಆ್ಯಕ್ಟಿವಿಟೀಸ್ ಇದ್ದಿದ್ದೆ ಮಾಡ್ತಾ ಇರ್ತೀವಲ್ಲ. ಸೊ ಮಳೆ ಬೇರೆ ಬರ್ತಾ ಇತ್ತು, ಬಟ್ ಅದಕ್ಕೆ ಈ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಷ್ಟು ಜಾಸ್ತಿ ಮಾಡೋಕ್ಕಾಗಿಲ್ಲ. ಸೊ ಇಂಡೋರ್ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಬಂದ್ವಿ. ಸೊ ಇಂಡೋರ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಬೇಕಂದ್ರೆ ಜಾಸ್ತಿನೇ ಇದೆ ಇಂಡೋರ್ ಆ್ಯಕ್ಟಿವಿಟೀಸು. ನಾವಿಲ್ಲಿ ಲೂಡೋ ಆಡಿದ್ವಿ, ಚೆಸ್ಸು, ಕೇರಮ್, ಲೂಡೋ, ಇನ್ನು ಬೇರೆ ಬೇರೆ ಗೇಮ್ಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಸ್ಪಾ ನೋಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಸ್ಪಾ ಮಾಡಿಸ್ಕೋಬೇಕಂತ ಇದ್ದೆ, ನಾನು ಇಲ್ಲಿ ಕೇಳಕ್ಕೆ ಬಂದಿದ್ದೀನಲ್ಲ, ಸೊ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ. ಬಟ್ ನಂಗೆ ಪ್ರೈಸ್ ಓಕೆ ಅಂತ ಅನ್ನಿಸ್ಲಿಲ್ಲ. ಬರೀ 30 ಮಿನಿಟ್ಸು ಶೋಲ್ಡರ್ ಮಸಾಜ್ಗೆಲ್ಲ ಲೈಕ್ 1500 2000 ಇತ್ತು. ಬಟ್ ಅದು ಪ್ರೈಸ್ ಎಲ್ಲ ಎಕ್ಸ್ಕ್ಲೂಸಿವ್ ಆಫ್ GST. ಸೊ GST ಇನ್ಕ್ಲೂಡ್ ಮಾಡಿದ್ರೆ 18% GST ಎಲ್ಲ ಹಾಕ್ತಾರೆ. ಪ್ರೈಸು ಓಕೆ ಆಗಿತ್ತು, ಸೊ ನಾನು ಅದಕ್ಕೆ ಮಾಡಿಸ್ಕೊಂಡಿಲ್ಲ. ಸೊ ನೆಕ್ಸ್ಟು ಹಾಗೆಯೇ ಇಂಡೋರ್ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂ ಮಾಡಿದ್ವಿ. ಎಲ್ಲ ಇಂಡೋರ್ ಆ್ಯಕ್ಟಿವಿಟೀಸ್ ಮುಗಿಸೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಸೊ ಆ್ಯಕ್ಚುಲಿ ಪ್ರೀವಿಯಸ್ ಡೇ ಕೃಪಾ ಪೂಲಲ್ಲಿ ಇಳಿದಿರಲಿಲ್ಲ. ನೆಕ್ಸ್ಟ್ ಡೇ ಅವಳು ಪೂಲಲ್ಲಿ ಇಳಿಬೇಕು ಅಂತ ಅಂದ್ಲು. ಅವಳಿಗೋಸ್ಕರ ಮತ್ತೆ ನೆಕ್ಸ್ಟ್ ಡೇನೂ ಪೂಲ್ಗೆ ಹೋದ್ವಿ. ಮತ್ತು ನಮಗೂ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅನಿಸ್ತು. ಇನ್ಫಿನಿಟಿ ಪೂಲ್ ಇತ್ತಲ್ಲ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಇನ್ನೊಂದು ಸಲ ಪೂಲ್ಗೆ ಹೋಗಿದ್ವಿ ನೆಕ್ಸ್ಟ್ ಡೇ ಕೂಡ. ಪೂಲಿಂದ ಬಂದಮೇಲೆ ಹೈ ಟೀಗೆ ಹೋದ್ವಿ. ಸೊ ಕಾಫಿ ಮತ್ತು ಕುಕ್ಕೀಸ್ ಕೊಟ್ಟಿದ್ರು. ಸೊ ಮತ್ತೆ ಫ್ರೆಶ್ ಅಪ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸೊ ಮಸಾಜ್ ತೊಗೊಳ್ಳೋಣ ಅಂತ, ಮಸಾಜ್ ಚೇರ್ ಇತ್ತು. ಸೊ ಮಸಾಜ್ ತೊಗೊಳ್ಳೋಣ ಅಂತ ಬಂದ್ವಿ. ಚೆನ್ನಾಗಿದೆಯಾ? ಬೆಂಗಳೂರಲ್ಲಿ ಮಾಡಿಸ್ಕೊಂಡ್ವಲ್ಲ ಅದೇ ಥರ ಇದೆಯಾ ಬೇಬಿ? ಓಕೆ.
ಮತ್ತು ನಿಮಗೆ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಬೇಕಂತ ಅಂದರೆ ಸೊ ಈ ಮಸಾಜ್ ಚೇರು ಏನು ನೋಡ್ತಾ ಇದ್ದೀರಾ, ಈ ಮಸಾಜ್ ಚೇರು ಮತ್ತು ಜಿಪ್ ಲೈನು, ಫಿಶ್ ಸ್ಪಾ ಅದೆಲ್ಲ ಪೇಯ್ಡ್ ಆ್ಯಕ್ಟಿವಿಟೀಸು. ಸೊ ಯಾವುದೂ ನಿಮ್ಮ ರೂಮ್ ಬುಕ್ ಮಾಡಿರ್ತೀರಲ್ಲ ಆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಎಲ್ಲನೂ ನೀವು ಪೇ ಮಾಡಿಬಿಟ್ಟು ಆಡಬೇಕು. ಮತ್ತು ನೈಟು ಡಿನ್ನರ್ ಟೈಮ್ಗೆ ಇಲ್ಲಿ ಲೈವ್ ಮ್ಯೂಸಿಕ್ ಅವೈಲಬಲ್ ಇರುತ್ತೆ. ಸೊ ರಾತ್ರಿ ಊಟಕ್ಕೆ ವಯನಾಡಲ್ಲೇ ಟ್ರೈ ಮಾಡೋಣ ರೆಸ್ಟೋರೆಂಟಲ್ಲಿ ಅಂತ ಬಂದಿದ್ದೀವಿ. ರಾತ್ರಿ ಡಿನ್ನರ್ ನಾವು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿಸಿರ್ಲಿಲ್ಲ ಸ್ಯಾಟರ್ಡೇ ಡಿನ್ನರು, ಬಿಕಾಸ್ ಈಚೆ ಇಷ್ಟು ದೂರ ಬಂದಿದ್ದೀವಿ, ಇಲ್ಲಿ ಲೋಕಲ್ ಫುಡ್ಡ ಟ್ರೈ ಮಾಡೋಣ ಅಂತ. ಬಟ್ ನಮಗೇನು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಯಾವುದು ಇಲ್ಲಿ ಲೋಕಲ್ ಫುಡ್ ಅಂತ. ಕೇರಳ ಪರೋಟ ಒಂದೇ ಗೊತ್ತಿರೋದು ನಮಗೆ. ಸೊ ಕೇರಳದಲ್ಲಿ ಏನು ಫೇಮಸ್ ಅಂತ ಅಪ್ಪಮ್ಮ ಅದಷ್ಟೇ. ಸೊ ಇವಾಗ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಯಾವುದು ಇಂಡಿಯಾ ಗೇಟು ಮತ್ತು ಇನ್ನೊಂದು ಯಾವುದು ಇಂಡಿಯಾ ಗೇಟ್ ಅಷ್ಟೇ ಇರ್ಬೋದು. ಆ ಕಡೆ ಇದೆ. ಹಾಂ, ಇಲ್ಲಿ ಯಾವುದೋ ಒಂದಷ್ಟು ರೆಸ್ಟೋರೆಂಟ್ಸ್ ಇದೆ. ಇಲ್ಲಿ ಯಾವುದೋ ಒಂದಷ್ಟು ರೆಸ್ಟೋರೆಂಟ್ಸ್ ಇದೆ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ರೂಮಿಗೆ ತೊಗೊಂಡೋಗಿ ರೂಮಲ್ಲೇ ಇವತ್ತು ಡಿನ್ನರ್ ನಮ್ಮದು. ಮತ್ತು ನಮ್ಗೆ ಇಲ್ಲಿ ಏನು ಆರ್ಡರ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಈ ಯಾವುದೇ ರೆಸ್ಟೋರೆಂಟಿಗೆ ಹೋಗಿ ಎಲ್ಲ ರೆಸ್ಟೋರೆಂಟಲ್ಲೂ ಬೀಫ್ ಅವೈಲಬಲ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ತೊಗೋಬೇಕು. ಕೇರಳಕ್ಕೆ ಹೋದರೆ ಕೇರ್ಫುಲ್ಲಾಗಿ ನಿಮಗೆ ಲೈಕ್ ಚಿಕನ್ ಮಟನ್ ಬೇಕಂದರೆ ಕೇರ್ಫುಲ್ಲಾಗಿ ತೊಗೊಳ್ಳಿ. ಸೊ ನಾವು ಅದಕ್ಕೆ ಎಲ್ಲ ಕಡೆಯೂ ಚಿಕನ್ನೇ ತೊಗೊಂಡ್ವಿ, ಮಟನ್ ಎಲ್ಲೂ ಟ್ರೈ ಮಾಡಿಲ್ಲ. ಸೊ ಆ್ಯಕ್ಚುಲಿ ನಮಗೆ ಏನು ಆರ್ಡರ್ ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಏನೇ ಕೇಳಿ ಸ್ಪೈಸಿ ಅಂತ ಏನು ಮಾಡಿಸ್ಕೊಂಡಿದ್ವಿ ಎಲ್ಲನೂ ಸ್ವಲ್ಪ ಸ್ವೀಟ್ ಇತ್ತು. ಸ್ವಲ್ಪ ಇಲ್ಲಿ ಫುಡ್ ಸ್ವೀಟ್ ಇರುತ್ತೆ. ಸೊ ರೆಸ್ಟೋರೆಂಟಲ್ಲಿ ಫುಡ್ ಆರ್ಡರ್ ಮಾಡಿದ್ವಿ. ಸೊ ಫುಡ್ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಪಕ್ಕದಲ್ಲೇ ಒಂದು ಶಾಪ್ ಇತ್ತು. ಸೊ ಅಲ್ಲಿ ನೋಡೋಣ ಅಂತ ಹೋಗಿದ್ವಿ, ಬಟ್ ಏನೂ ತೊಗೊಳ್ಳಿಲ್ಲ. ಜಸ್ಟ್ ಏನೆಲ್ಲ ಇದೆ ಅಂತ ಹಾಗೆ ನೋಡೋದಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಡೇ ಚೆಕ್ಔಟ್ ಡೇ. ಸೊ 2 days ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಅದು 4 ಜನ ಬೇರೆ ಇದ್ವಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇನ್ನು ಓವರಾಲ್ ರೆಸಾರ್ಟ್ ಬಗ್ಗೆ ಹೇಳಬೇಕಂತಂದರೆ ರೆಸಾರ್ಟು ತುಂಬ ದೊಡ್ಡ ಪ್ರಾಪರ್ಟಿ, ಬಟ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಸೊ ರೂಮ್ಸು ಆ್ಯಾವ್ರೇಜ್ ಆಗಿದೆ. ಓಲ್ಡ್ ಫರ್ನಿಚರ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಫರ್ನಿಚರ್ಸ್ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ರೂಮ್ಸ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇನ್ನು ಹಾಸ್ಪಿಟಾಲಿಟಿ ಅಂತೂ ಚೆನ್ನಾಗಿತ್ತು. ಮತ್ತು ರೂಮ್ಸ್ ಚೆನ್ನಾಗಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡಿದ್ದಕ್ಕೆ ನಮಗೆ ಎಲ್ಲ ಪೇಯ್ಡ್ ಆ್ಯಕ್ಟಿವಿಟೀಸು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. ಸೊ ಬರ್ತಾ ಆ್ಯಕ್ಚುಲಿ ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ ಟೈಮಿಗೆ ಮೈಸೂರಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ನಾವು ಅಂದ್ಕೊಂಡ್ವಿ ಯಾಕೆ ಹನುಮಂತು ಬಿರಿಯಾನಿ ಟ್ರೈ ಮಾಡಬಾರ್ದು ಅಂತ. ಸೊ ಹನುಮಂತು ಬಿರಿಯಾನಿನೂ ತುಂಬ ಫೇಮಸ್ ಅಲ್ಲ. ಸೊ ಹನುಮಂತು ಬಿರಿಯಾನಿಗೆ ಹೋಗ್ತಾ ಇದ್ವಿ. ನಾವಿವಾಗ ಪ್ಯಾಲೇಸ್ ರೋಡಿಂದ ಹೋಗ್ತಾ ಇರೋದು ಮೈಸೂರಲ್ಲಿ. ಆ್ಯಕ್ಚುಲಿ ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಆ್ಯಕ್ಚುಲಿ ಕೇಳಿದ್ದೀನಿ ಬೇರೆ ಡೇಸಲ್ಲೂ ಅಂದರೆ ವೀಕ್ ಡೇಸಲ್ಲೂ ಇಷ್ಟೇ ರಶ್ ಇರುತ್ತೆ ಅಂತ ಹೇಳಿ. ಸೊ ಆಟ್ ಟೈಮು ಈವ್ನಿಂಗ್ 4 o'clock 4:30 ಆಗಿದೆ. ಬಟ್ ಎಷ್ಟು ಜನ ಇದ್ರು ಗೊತ್ತಾ ನಮ್ಗೆ. ಸೊ ಅಲ್ಲಿರೋ ರಶ್ ನೋಡಿ ಇವಾಗ ಪಾರ್ಸಲ್ ತಗೊಳ್ತಾ ಇದ್ದೀವಿ. ರೋಡ್ ಸೈಡೇ ತಿನ್ನೋಣ ಅಂತ ಹೇಳಿ. ಸೊ ಚಿಕನ್ ಬಿರಿಯಾನಿ ಅಂತ ಇಲ್ಲೇ ಇರಲಿಲ್ಲ, ಮಟನ್ ಬಿರಿಯಾನಿ ತೊಗೊಂಡಿರೋದು. ಮಟನ್ ಬಿರಿಯಾನಿ ಒಂದು ಚಿಕನ್ ಕುರ್ಮಾ ತೊಗೊಂಡಿರೋದು. ಅಲ್ಲೇ ರೋಡ್ ಸೈಡು ಎಲ್ಲಾದರೂ ತಿನ್ನಬೇಕು, ಟೇಸ್ಟ್ ಮಾಡಬೇಕಂತಲೇ ಬಂದಿದ್ದೀವಿ. ಸೊ ಒಂದು ಕಡೆ ಕಾರ್ ಸೈಡಲ್ಲಿ ಹಾಕ್ಕೊಂಡ್ವಿ ತಿನ್ನೋಣ ಅಂತ. ಸೊ ಆ್ಯಕ್ಚುಲಿ ನನಗೆ ಏನು ಅನ್ನಿಸ್ತು ಅಂತಂದರೆ ಹನುಮಂತು ಬಿರಿಯಾನಿಗಿರೋ ಹೈಪ್ ಅಷ್ಟೇ, ಅಷ್ಟೊಂದು ಟೇಸ್ಟ್ ಏನಿಲ್ಲ. ಸೊ ಚಿಕನ್ ಕುರ್ಮಾ ತೊಗೊಂಡಿದ್ವಲ್ಲ, ಆ ಟೇಸ್ಟು ಚೆನ್ನಾಗಿಲ್ಲ, ಪೀಸಸ್ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಮತ್ತು ಬಿರಿಯಾನಿನೂ ಅಷ್ಟೇ, ರೈಸು ಲೈಟಾಗಿದೆ, ಬಟ್ ಪೀಸಸ್ ಎಲ್ಲ ಹಾಕಿರೋದೆಲ್ಲ ಬೇಡದಲ್ಲೇ ಇರೋ ಪೀಸಸ್ ಇದ್ದಿದ್ದು. ಸೊ ಏನು ಹೈಪ್ ಇದೆ ಅದ್ರ ತಕ್ಕಂಗೆ ಟೇಸ್ಟ್ ಇಲ್ಲ ಅಂತ ನನಗೆ ಅನ್ನಿಸ್ತು. ನೆಕ್ಸ್ಟ್ ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಬೆಂಗಳೂರಿಗೆ ರೀಚ್ ಆಗಿ ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳಿ ಇವಾಗ ಮನೆ ಹತ್ರ ಹೊರಡ್ತಾ ಇರೋದು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.